ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ತುಂಬಾ ಈಸಿಯಾಗಿರುವ ತರಕಾರಿ ಇಲ್ಲ ಅಂತಂದರೆ ನಾವು ಪಿಟ್ಲ ಮಾಡೋದನ್ನು ನೋಡೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 1 ಕಪ್ ಆಗೋಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಹಾಕಿ, ಒಂದು ಸ್ವಲ್ಪ ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಗಂಟಿರದಂತೆ ಈ ಥರ ಸ್ಲರಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಲ್ಲಿ 3 ರಿಂದ 4 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. 1 ಚಮಚ ಆಗೋಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ, ಚಿಟಿಕೆ ಅಷ್ಟು ಹಿಂಗೆ ಹಾಕೊಳ್ಳಿ. ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಈರುಳ್ಳಿಯನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋವರೆಗೂ. 3 ರಿಂದ 4 ಕುಟ್ಟಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. 3 ರಿಂದ 4 ಹಸಿಮೆಣಸಿಗೆಯನ್ನು ಕುಟ್ಟಿರೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸ ಹಾಕೊಳ್ಳಿ. ಹುಣಸೆಹಣ್ಣು ರಸ ಕುದಿ ಬಂದ ಮೇಲೆ ನಾವೇನು ಕಡಲೆ ಹಿಟ್ಟಿನ ಸ್ಲರಿ ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಗ್ಯಾಸನ್ನು ಸಣ್ಣಗೆ ಇಟ್ಕೊಡಿ. ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇರಿ, ಯಾಕಂದರೆ ಗಂಟಾಗಬಾರ್ದು. ನೀವು ನೋಡ್ತಾ ಇರ್ಬೋದು 1-2 ನಿಮಿಷ ಬೇಯ್ದ ಮೇಲೆ ಇದು ಈ ಥರ ತಿಕ್ಕಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಗಟ್ಟಿಯಾದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ರುಚಿಯಾಗಿರುವ ಪಿಟ್ಲ, ರೊಟ್ಟಿ, ಚಪಾತಿ, ಅನ್ನ ಜೊತೆ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.